ಟೈಮ್ ಈಗ ಎಕ್ಸಾಕ್ಟಾಗಿ 5:15 ಆಗಿದೆ. ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಒನ್ಸ್ ಅಗೇನ್. ಈಗ ನಾವು ಮಲೆನಾಡು ಬ್ಲಾಗ್ಸ್ನ ಪ್ರೀ ಮಾನ್ಸೂನ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನಾವು ಮನೆ ಬಿಟ್ಟಿದ್ದೀವಿ, ಒಂದು 5:30-6 ಗಂಟೆಗೆ ಬಿಟ್ವಿ. ಸೊ ಈಗ ನಾವು ಚನ್ನರಾಯಪಟ್ಟಣ ಹತ್ರ ಇದ್ದೀವಿ. ಓಕೆ, ಈಗ ನಾವು ಹೊರನಾಡು ಸೈಡ್ ಹೋಗೋಣ. ನೋಡೋಣ ಹೊರನಾಡು ಸೈಡು ಏನೇನಿದೆ ಎಲ್ಲ ಕವರ್ ಮಾಡಿಬಿಟ್ಟು ನಿಮಗೂ ಹಂಗೆ ತೋರ್ಸೋಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈಗ ಸಕಲೇಶ್ಪುರ ಹತ್ರ ಇದ್ದೀವಿ. ಮಲೆನಾಡು ಬ್ಲಾಗ್ಸ್ ಇಲ್ಲಿಂದ ಶುರುವಾಗುತ್ತೆ. ನೋಡೋಣ ಯಾವ್ಯಾವ ಪ್ಲೇಸ್ ಕವರ್ ಆಗುತ್ತೋ ಆ ಪ್ಲೇಸಸ್ ಕವರ್ ಮಾಡೋಣ. ಹೊರನಾಡುಗಂತ ಮ್ಯಾಪ್ ಹಾಕೊಂಡಿದ್ದೀವಿ, ಬನ್ನಿ. ಈಗ ನಾವು ಕೊಟ್ಟಿಗೆ ಹಾರ ಬಿಟ್ಟು ಹೊರನಾಡು ಸೈಡ್ ಹೋಗ್ತಾ ಇದ್ದೀವಿ. ಈಗ ನಾವು ಜಾವಳಿ ಹತ್ರ ಇದ್ದೀವಿ. ಇನ್ನು ಹೊರನಾಡಿಗೆ ಆಲ್ಮೋಸ್ಟ್ ಒಂದು 35 ಕಿಲೋಮೀಟರ್ಸ್ ಇದೆ. ನೋಡಿ ಟೀ ಎಸ್ಟೇಟ್ ಹೆಂಗೆ ಕಾಣ್ತಾ ಇದೆ. ಆಮೇಲೆ ಸುತ್ತ ಸರೌಂಡಿಂಗ್ ತೋರಿಸಿ ನೋಡಿ. ಈಗ ನಾವು ಬಂದಿದ್ದೀವಿ ಕೆಲಗೂರು ಟೀ ಎಸ್ಟೇಟ್ ಒಳಗಡೆ. ನೋಡಿ ಇಲ್ಲಿ ವ್ಯೂ ಹೆಂಗೆ ಕಾಣ್ತಾ ಇದೆ. ಒಬ್ರಿಗೆ 10 ರೂಪಾಯಿ ತಗೊಂಡ್ರು, ಬಟ್ ಒಂದು ಒಳ್ಳೆ ಫೀಲ್ ಆಗ್ತಾಯಿದೆ. ಒಂದು ಒಳ್ಳೆ ವಿಡಿಯೋ, ಒಂದು ಒಳ್ಳೆ ಫೋಟೋ ಮಾಡ್ಬೋದು. ವಾವ್, ನಿಕ್ಕಿ ಇಷ್ಟ ಆಯ್ತಾ? ನೀವೇನ ಮಕ್ಕಳ ಜೊತೆ ಬಂದರೆ ಇಲ್ಲಿ ಕೆಲಗೂರು ಟೀ ಎಸ್ಟೇಟ್ ಅಂತ ಬರುತ್ತೆ, ಜಾವಳಿ ಆದಮೇಲೆ. ಅಲ್ಲಿ ಬಂದು ಇಲ್ಲಿ ಶಿವಶಕ್ತಿ ಅಂತ ಒಂದು ಕಾಫಿ ಶಾಪ್ ಇದೆ, ಅದ್ರ ಆಪೋಸಿಟ್ ನೋಡಿ. ಈಗ ಹೊರನಾಡಕ್ಕೆ ಬಂದಿದ್ದೀವಿ. ನೋಡಿ ಇಲ್ಲಿ ವ್ಯೂ ಹೆಂಗಿದೆ ಅಂತ. ಈಗ ಒಳಗಡೆ ಹೋಗಿ ಫಸ್ಟು ಊಟ ಮಾಡೋಣ, ಆಮೇಲೆ ದೇವ್ರ ದರ್ಶನ ಮಾಡೋಣ ಅಂತ ಇದ್ದೀವಿ. ಯಾಕಂದರೆ ಟೈಮ್ ಆಗೋಯ್ತು, 1:30 ಆಗ್ತಾಯಿದೆ. ಪ್ರೀ ಮಾನ್ಸೂನ್ ಅಂತಾರೆ. ಏನು ಮಾನ್ಸೂನು? ಮಳೆನೇ ಇಲ್ಲ ಈ ಕಡೆ, ಬರೀ ಮೋಡ ಇದೆ ನೋಡಿ. ಈ ಥರ ಮೋಡ. ಮಾನ್ಸೂನ್ ಏನು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಮೇ ಬಿ ಜೂನ್ 1 ಮೇಲೆ ಸ್ಟಾರ್ಟ್ ಆಗ್ಬೋದೇನೋ. ಈಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸ್ಟಾಪ್ ಆಯಿತು, ವೆಯ್ಟ್ ಮಾಡಬೇಕು. ಈಗ ನೋಡಿ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಕ್ಯೂವಲ್ಲಿ ನಿಂತಿದ್ದೀವಿ. ನೋಡಿ ಇದು ಎಂಟ್ರೆನ್ಸ್ ಇದೆ, ನೀವೇನು ನೋಡ್ತಾ ಇದ್ದೀರಾ. ಸೊ ಇದು ಒಳಗಡೆ ಎಂಟ್ರಿ, ಅಂದರೆ ದೇವಸ್ಥಾನ ಒಳಗಡೆ ಎಂಟ್ರಿ ಕೊಡೋಕ್ಕೆ ನೋಡಿ ಇದೆ ಫ್ರಂಟಿಗೆ ಒಂದು ಒಳ್ಳೆ ಅದ್ಭುತ ದೃಶ್ಯ ಆಗುತ್ತೆ. ಈ ಕಡೆ ಒಳಗಡೆ ಇದೀವಿ ನೋಡಿ. ಒಳಗಡೆ ವಿಡಿಯೋ ಅಲೋ ಮಾಡೋಂಗಿಲ್ಲ, ಆದರೆ ಹಿಡಿತಾ ಇದ್ದೀವಿ. ಸ್ನೇಹಿತರೆ, ದರ್ಶನ ಎಲ್ಲ ಆಯಿತು. ಈಗ ಟೈಮ್ ಎಕ್ಸಾಕ್ಟಾಗಿ 3 ಗಂಟೆ ಆಗಿದೆ. ಈಗ ನೋಡೋಣ, ಕುದುರೆಮುಖ ಸೈಡ್ ಹೋಗ್ತಾ ಇದ್ದೀನಿ. ಅಲ್ಲಿ ಸಂಸೆ ಗಣಪತಿ ನೋಡಿಕೊಂಡು ಹಂಗೆ ಕುದುರೆಮುಖ ಹೋಗಿ ಶೃಂಗೇರಿ ಆಲ್ಟ್ ಆಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ. ಅಲ್ಲಿ ನೋಡಿ, ಇಲ್ಲಿ ಬ್ಯೂಟಿ ಸುತ್ತ ನೋಡಿ, ಅದ್ಭುತವಾಗಿದೆ. ಯಾರೇ ಹೊರನಾಡಕ್ಕೆ ಬಂದ್ರೂ ಊಟ ಮಾತ್ರ ಮಿಸ್ ಮಾಡಬೇಡಿ. ನೋಡಿ, ಆದಿಶಕ್ತಿ ಶ್ರೀ ಅನ್ನಪೂರ್ಣೇಶ್ವರಿ, ಒಳ್ಳೆ ಮೀಲ್ಸು, ಪ್ರಸಾದ ಅಂತೆ.
ಈಗ ಸಂಸೆ ಗಣಪತಿ ಹತ್ರ ಬಂದ್ವಿ. ಇವಾಗ ಏನು ಮಾಡ್ತಾ ಇದ್ರೆ ನೋಡಿ, ಇದೆ ಸಂಸೆ ಗಣಪತಿ ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ಬಟ್ ನಾವು ಹೋಗಿದ್ದಾಗ ಕ್ಲೋಸ್ ಆಗಿದ್ದು ಡ್ಯೂ ಟು ಸಮ್ ಕನ್ಸ್ಟ್ರಕ್ಷನ್ ಅನಿಸುತ್ತೆ. ಕನ್ಸ್ಟ್ರಕ್ಷನ್ ನಡೀತಾ ಇದೆ ಒಳಗೆ. ಮೇ ಬಿ 1 or 2 monthsಲ್ಲಿ ಓಪನ್ ಆಗುತ್ತೆ. ನೋಡಿ, ಇದು ನೋಡ್ತಾ ಇದೆಯಲ್ಲ, ಇದು ಕುದುರೆಮುಖ ರೇಂಜ್. ಇದು ನೇತ್ರಾವತಿ ಪೀಕು ಕಾಣುತ್ತೆ ನೋಡಿ. ಇವಾಗ ಇದು ಮೌಂಟೇನ್ ಶ್ರೇಣಿ ಏನಿದೆ, ನೇತ್ರಾವತಿ ಪೀಕ್ ಇದೆಲ್ಲ. ಸ್ನೇಹಿತರೆ, ಈಗ ಕುದುರೆಮುಖ ಫಾರೆಸ್ಟ್ ಒಳಗಡೆ ಇದ್ದೀವಿ. ಫಾರೆಸ್ಟ್ ಚೆಕ್ಕಿಂಗ್ ಆಯಿತು. 1 hour 30 ನಿಮಿಷ ಟೈಮ್ ಕೊಟ್ಟಿದ್ದಾರೆ. ಸೊ ಕಳಸದಿಂದ ಈಗ ಟುವರ್ಡ್ಸ್ ಶೃಂಗೇರಿ ಕುದುರೆಮುಖ ಮೇಲೆ. ಕುದುರೆಮುಖದ ಶ್ರೇಣಿಗಳು ಅಬ್ಬಬ್ಬಬ್ಬ. ನೋಡಿ, ಕುದುರೆಮುಖಕ್ಕೆ ಬಂದ್ವಿ. ಇವಾಗ ನೀವೇನ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಪರ್ಮಿಷನ್ ತೊಗೊಂಡ್ರೆ ನೋಡಿ, ಇದರಿಂದ ಆಚೆ ಆ ಕಡೆಗೆ ಬಿಡ್ತಾರೆ ನೋಡಿ. KIOCL ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ನೀವು ಪರ್ಮಿಷನ್ ತೊಗೊಂಡ್ರೆ ನೀವು ಬೇಕಾದ್ರೆ ಇಲ್ಲಿ ಒಳಗಡೆ ಹಳೇದು ಸಿಟಿ ಇತ್ತಲ್ಲ, ಅದು ಒಳಗಡೆ ಹೋಗ್ಬೋದು. ಪರ್ಮಿಷನ್ ತೊಗೊಂಡ್ಬಂದರೆ ಬಿಡ್ತಾರೆ. ನಾನಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಇಲ್ಲಿ ಬಂದ್ವಿ. ಕುದುರೆಮುಖ ಮೇನ್ ಫೇಮಸ್ ಸ್ಪಾಟ್ ಇದೇನೆ. ಇದೇನೋ ರೈನಿ ಸೀಸನಲ್ಲಿ ನೀವು ಇಲ್ಲಿ ಬಂದುಬಿಟ್ರೆ ಹೆಂಗಿರುತ್ತೆ ಗೊತ್ತಾ, ಅದ್ಭುತವಾಗಿದೆ. ಬೆಸ್ಟ್ ಸ್ಪಾಟ್ ಹೆಂಗಿದೆ ನೋಡಿ. ಟೈಮ್ ಈಗ ಎಕ್ಸಾಕ್ಟಾಗಿ 5 ಗಂಟೆ ಆಗಿದೆ. ಕುದುರೆಮುಖ ಲೇಕು, ಬೆಟ್ಟಗಳು. ಇದ್ ಕಡೆ ಏನು ವಾಟರ್ ಫಾಲ್ಸ್ ಥರ ಕಾಣ್ತಾ ಇದೆ. ವಾವ್ ಅದ್ಭುತ ನೋಡಿ. ಸೂಪರ್ ಅಲ್ಲ, ವರ್ತಿತ್ತು ಈ ರೂಟಲ್ಲಿ ಬಂದಿದ್ದಕ್ಕೂ. ನೋಡಿ ಕಾರ್ ನಂದು. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸ್ತಾ ಇದೆ. ಸರಿ ಬನ್ನಿ ಹೋಗೋಣ. ಈಗ ಮೇನ್ ಪಾಯಿಂಟಿಗೆ ಬಂದಿದ್ದೇನೆ ನೋಡಿ. ಹೋಗಿದೆ ಲೊಕೇಶನ್. ಆದಮೇಲೆ ಸ್ವಲ್ಪ ಮುಂದೆ ಬಂದೆ. ನೋಡಿ ಇಲ್ಲಿ ವ್ಯೂ ಕುದುರೆಮುಖ ರೇಂಜದು. ಅಬ್ಬಬ್ಬಬ್ಬ, ವಿಡಿಯೋದಲ್ಲಿ ಅಷ್ಟೇನು ಕಾಣ್ತಾ ಇಲ್ಲ, ಕ್ಲಿಯರಿಟಿ ಗೊತ್ತಾಗ್ತಾ ಇಲ್ಲ ನಿಮಗೆ. ಬಟ್ ರಿಯಲ್ ಆಗಿ ನೋಡಿ ಹೆಂಗಿದೆ ಗೊತ್ತಾ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವಿಶ್ವ ಪರಂಪರೆ ತಾಣಕ್ಕೆ ಸ್ವಾಗತ. ಸಿಂಗ್ಸಾರ್ ಶೋಲಾ ಸಫಾರಿ ಯಾವುದೋ ಹೊಸ್ತಕ್ರಿಯೆ ಇದು ಮಾಡ್ತಾ ಇದ್ದಾರೆ. ಶೋಲಾ ಸಫಾರಿ ಅಂತ ನೋಡಿ. ಇಲ್ಲಿ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ. ಇಲ್ಲಿ ಮುಂದೆ ವಾವ್, ಸೂಪರ್ ಬ್ಯೂಟಿ.
ಸ್ನೇಹಿತರೆ ಟೈಮ್ ಈಗ 8 ಗಂಟೆ ಆಗಿದೆ ನೋಡಿ. ಇಲ್ಲಿಗೆ ಬಂದಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಶೃಂಗೇರಿ ನೈಟ್ ಟೈಮಲ್ಲಿ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿರೋದು ನೈಟು.